ಹಾಯ್, ಗುಡ್ ಮಾರ್ನಿಂಗ್. ಸೌಜು ಗೌಡ ಲಾಕ್ಸಿಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಗೈಸ್, ಹೇಗಿದ್ದೀರಾ ಎಲ್ಲರೂ? ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಎಲ್ಲರೂ ವಿಡಿಯೋನ ಶೇರ್ ಮಾಡಿ. ಒಳ್ಳೊಳ್ಳೆ ಲಾಗ್ಸ್ ಹಾಕ್ತೀನಿ. ಈ ವಿಡಿಯೋ ಫುಲ್ಲು ನೋಡಿ. ನನ್ನ ಡೇ ಹೇಗಿರುತ್ತೆ ಅಂತ ಹೇಳಿದರೆ, ನಾನು ಇವತ್ತು ಸುಬ್ರಹ್ಮಣ್ಯ ಟೆಂಪಲಿಗೆ ಹೋಗ್ತಾ ಇದ್ದೀವಿ ಆಯಿತಾ. ತುಂಬ ದಿನ ಆಯಿತು, ಮೊನ್ನೆಯಿಂದ ಹೋಗೋದಂತ ಹೇಳೋದು ಮತ್ತು ಕ್ಯಾನ್ಸಲ್ ಆಗೋದು ಮಾರ್ರೆ, ಹಾಗೆ ಆಗ್ತಿತ್ತು. ಹಾಗೆ ನಾನು ಅಂದ್ಕೊಂಡಿದ್ದೆ ಒಂದು ದಿನ ಹೋಗಬೇಕು, ಕ್ಯಾನ್ಸಲ್ ಆಯ್ತಲ್ವ, ನಾವು ಹೋಗುವ ಅಂತೇಳಿ ಹೊರಟು ಮತ್ತು ಹೋಗಲಿಲ್ವಲ್ಲ, ಒಮ್ಮೆ ಹೋಗಬೇಕಿತ್ತು ಅಲ್ಲಿಗೆ ಅಂತ. ಹಾಗೆ ಇವತ್ತು ನಾವು ಸುಬ್ರಹ್ಮಣ್ಯ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ನನಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ಅವತ್ತೆಲ್ಲ ನನ್ನ ಊರಲ್ಲಿ ಎಲ್ಲ ಇರುವಾಗ, ನನ್ನ ಮನೆಯಲ್ಲಿರುವಾಗ ನಾನು ತಿಂಗಳಿಗೊಮ್ಮೆ ಹೋಗ್ತಿದ್ದೆ ಆಯಿತಾ. ಇವಾಗ ನಾನು ಕಮ್ಮಿ ಹೋಗೋದು. ಹಾಗೆ ಇವತ್ತು ನಾನು ಹೋಗ್ತಾ ಇದ್ದೀನಿ. ನೋಡಿ, ನನ್ನದು ನ್ಯೂ ಡ್ರೆಸ್ ಮತ್ತು ಫುಲ್ ಡ್ರೆಸ್ಸಿದು ವಿಡಿಯೋ ಹಾಕ್ತೀನಿ ನಾನು. ಮತ್ತು ನೋಡಿ ನನ್ನ ಡ್ರೆಸ್ ಹೇಗಿದೆ ಅಂತೇಳಿ. ನಾನು ಇವಾಗ ರೆಡಿ ಆಗಬೇಕು. ಈಗ ಸ್ನಾನ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬಂದೆ. ಇನ್ನು ಬಟ್ಟೆ ಎಲ್ಲ ಇಟ್ಟು ನೀಟಾಗಿ ಹೊರಡಿ ಜಸ್ಟ್ ಮತ್ತೆ ಸಿಗ್ತೀನಿ. ಆತಿ ಆತಿ, ಸ್ಮೈಲ್ ಪ್ಲೀಸ್. ಮ್ಯಾವ್ ಮ್ಯಾವ್ ಮ್ಯಾವ್. ಫೈನಲಿ ಟೆಂಪಲಿಗೆ ಹೊರಟು ಆಯಿತಾ. ನಂದು ಯಾರೆಲ್ಲ ಒಟ್ಟು ರಾಶಿ ಆಗಿದೆ ಮಾರೆ, ಚಂಡಿ ಉಂಟು. ಹಾಗೆ ರೂಮಿಂದ ಹೊರಟದಷ್ಟೇ. ಇನ್ನು ನಮಗೆ ಇಲ್ಲಿಂದ ಒಂದೂವರೆ ಗಂಟೆ ಜರ್ನಿ ಇದೆ. ಅಲ್ಲಿವರೆಗೆ ತೋರಿಸ್ತೀನಿ ನೋಡಿ. ಇಲ್ಲಿರುವುದೇ ನಮ್ಮ ಮನೆ ನೋಡಿ. ಇವತ್ತು ಅರವಿಂದನ ಭಯಂಕರ ಜಿಗ್ಗಾಗಿದ್ದಾರೆ ಆಯಿತಾ. ಹೇಗಿದೆ ಅವ್ರದ್ದು ಡ್ರೆಸ್ ಎಲ್ಲ ಅಂತೇಳಿ ಮತ್ತೆ ನಾನು ತೋರಿಸ್ತೇನೆ. ಇವಾಗ ಗಾಡಿ ತೆಗಿತಾ ಇದ್ದಾರೆ ಸೆಡ್ಡಿಂದ. ನಮ್ಮದು ಇಲ್ಲಿ ಸೆಡ್ಡಲ್ಲಿ ಇಟ್ಟು ಮತ್ತು ಬಸ್ಸಿಗೆ ತೆಗಿಬೇಕಾದ್ರೂ ಸ್ವಲ್ಪ ಕಷ್ಟ ಆಗ್ತದೆ ಮಾರೆ. ಅವರು ಈಸಿಯಲ್ಲಿ ತೆಗಿತಾರೆ, ಆದರೆ ನನಗೆ ನೋಡುವಾಗ ನನಗೆ ಕಷ್ಟ ಆಗ್ತದೆ ಅಂತ ಆಗೋದು ಮಾರೆ. ಹಾಗೆ ನನಗೆ ಸಹ ಡ್ರೈವಿಂಗ್ ಕಲಿಬೇಕಂತ ತುಂಬ ಆಸೆ ಆಯಿತಾ. ಫೈನಲಿ ಕಾರಲ್ಲಿ ಕೂತ್ವಿ. ಇದು ಡ್ರೈವಿಂಗ್ ಕಲೀಲಿಕ್ಕೆ ಅಂದರೆ ನಾನು ತುಂಬ ಸರಿ ಹೋಗಿದ್ದೆ ಆಯಿತಾ. ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಹೋಗಲಿಲ್ಲ. ಇನ್ನು ನೋಡಬೇಕು. 4 ವೀಲರ್ ಕಲಿಬೇಕಂತ ತುಂಬ ಆಸೆ ಇದೆ. 2 ವೀಲರ್ ಅಂತೂ ಸಖತ್ತಾಗಿ ಎಲ್ಲಿ ಬೇಕಾದರೂ ಹೋಗಿ ಬರ್ತೀನಿ ನಾನು. ನನ್ನ ಡ್ರೈವಿಂಗ್ ಬಗ್ಗೆ ಅರಿಂದ ನನ್ನ ಹತ್ರ ಕೇಳಿ, ಅವರು ಎಲ್ಲಿ ಬೇಕಾದರೂ ಕಲಿಸ್ತಾರೆ ಆಯಿತಾ. ಫೈನಲಿ ನಾವಿವಾಗ ಇಲ್ಲಿಗೆ ಪೆಟ್ರೋಲ್ ಪಂಪಿಗೆ ಬಂದ್ವಿ. ಪೆಟ್ರೋಲ್ ಖಾಲಿಯಾಗಿದೆ ಗಾಡಿಯಲ್ಲಿ. ಹಾಗೆ ಪೆಟ್ರೋಲ್ ಪಂಪಿಗೆ ಬಂದ್ವಿ. ಮತ್ತು ಡೈರೆಕ್ಟಾಗಿ ಸೀದಾ ಹೋಗ್ಬೋದಲ್ಲ, ಅಲ್ಲಿ ನಿಲ್ಲಿಸ್ಬೇಕಂತ ಇಲ್ಲಲ್ಲ ಅಂತೇಳಿ, ಮತ್ತು ರಶ್ ಆದರೆ ಅಂತೇಳಿ ಹಾಗೆ ಪೆಟ್ರೋಲ್ ಎಲ್ಲ ಹಾಕಿ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲೊಂದು ರೋಡ್ ನೋಡಿ, ಇದು ಚೆಂದ ಉಂಟು. ಈ ಟರ್ನಲ್ಲಿ ನೋಡಿ ನೀರು ಫುಲ್ಲಾಗಿರ್ತದೆ ಆಯಿತಾ. ಈ ಮಳೆಗಾಲದಲ್ಲಿ ತುಂಬ ಕಷ್ಟ ಅಂತ ಗೊತ್ತಿಲ್ಲ. ಅದನ್ನೊಂದು ಸರಿ ಸಹ ಮಾಡೋದಿಲ್ಲ. ಈ 2 ವೀಲರಲ್ಲಿ ಹೋಗುವಾಗ, ನನ್ನ ಮನೆಗೆಲ್ಲ ಹೋಗುವಾಗ ನೀರು ಎಲ್ಲ ರಟ್ಟಿಸಿಕೊಂಡು ಹೋಗ್ತಾರೆ ಮಾರೆ ಕಾರಿನವರು. ಆದರೆ ಸಹ ಕಾರಿನವರಿಗೆ ಸಹ ಒಂದು ಎಂಥ ಮಾನವೀಯತೆಯೇ ಇಲ್ಲ. ಯಾಕಂದರೆ ಮುಖಕ್ಕೆ ರಟ್ಟಿ ಮತ್ತು ಅವರನ್ನು ನೋಡೋದು ಸಹ ಇಲ್ಲ ಆಯಿತಾ. ನೋಡಿದಾಗೆ ಸೀದಾ ಹೋಗೋದು. ಒಂದು ದಿವಸ ನಾನು ವೈಟ್ ಡ್ರೆಸ್ ಹಾಕಿದ್ದೆ. ಡ್ರೆಸ್ ಹಾಕಿರುವಾಗ ನಾನು 2 ವೀಲರಲ್ಲಿ ಹೋದದ್ದು. ಫುಲ್ಲು ಕೆಸರು ಮಾರೆ. ನನ್ನ ಡ್ರೆಸ್ ಎಲ್ಲ ಉಂಟಲ್ಲ, ಇದು ಕಲ್ಲರ್ ಕೇಸರಿ ಕಲ್ಲರ್ ಆಗಿ ಹೋಗಿದೆ. ಹಾಗೆ ತುಂಬ ಕಷ್ಟ ಆಗ್ತದೆ ನೋಡಿ. ಮತ್ತು ಇದು ನೋಡಿ, ಇದೆಲ್ಲಿ ಅಂತ ಗೊತ್ತಾಗ್ತದ ನಿಮಗೆ ಯಾರಿಗಾದರೂ? ಅಲ್ಲಿ ನೋಡಿ, ದೂರದಲ್ಲಿ ಒಂದು ಬಿಲ್ಡಿಂಗ್ ಅಂತ ಉಂಟಲ್ಲ, ಎಷ್ಟು ಚೆಂದ ಕಾಣ್ತಿದೆ ಅಲ್ಲ. ಅದನ್ನೆಲ್ಲ ನೋಡುವಾಗ ಬ್ಯಾಂಗ್ಳೂರು ಎಲ್ಲ ನೆನಪಾಗ್ತದೆ ಮಾರೆ. ಒಂದೊಂದು ಬಿಲ್ಡಿಂಗ್ ಆ ಥರ ಇರ್ತದೆ ಅಲ್ಲ. ಇದು BC ರೋಡ್ ಆಯಿತಾ. BC ರೋಡು. ಈಗ BC ರೋಡು, ಕಲ್ಲಡ್ಕ ಎಲ್ಲ ರೋಡೆಲ್ಲ
ಚಲ್ಲಾಪಿಲ್ಲಿ ಆಗಿದೆ, ಈಗೆಲ್ಲ ರಿಪೇರಿ ಮಾಡ್ತಾ ಇದ್ದಾರೆಲ್ಲ. ಹಾಗೆ ತುಂಬ ಕಷ್ಟ ಆಗ್ತದೆ ಮಾತ್ರ ನನಗೆ ಮನೆಗೆ ಹೋಗುವಾಗ. ಮೊದಲೆಲ್ಲ ನನಗೆ 1-1/4 ಗಂಟೆ ಸಾಕಾಗ್ತಿತ್ತು. ಇವಾಗ ಟೂ ವೀಲರಲ್ಲಿ ಹೋಗಬೇಕಾದ್ರೆ 2-2.5 ಗಂಟೆ ನನಗೆ ಬೇಕೇ ಬೇಕು ಮಾರ್ರೆ. ಅದು ತುಂಬ ಸುಸ್ತಾಗ್ತದೆ. ಯಾಕಪ್ಪ ನಾನು ಟೂ ವೀಲರಲ್ಲಿ ಬಂದೆ, ಬಸ್ಸಲ್ಲಿ ಹೋಗ್ಬೋದಿತ್ತಲ್ಲ ಅಂತ ಆಗ್ತದೆ ನನಗೆ, ಆ ಥರ ಆಗ್ತದೆ. ಆದರೆ ಬಸ್ಸಲ್ಲಿ ಹೋಗಲಿಕ್ಕೆ ನನಗೆ ಕಷ್ಟ ಮಾರ್ರೆ, ನಾನು ವಾಮಿಟ್ ಮಾಡ್ತೇನೆ ಬಸ್ಸಲ್ಲಿ ಹೋದರೆ, ಆಗೋದಿಲ್ಲ ಅಂತ. ಹಾಗೆ ಫೈನಲಿ ನಾವು ಏನು ತಿಂಡಿ ತಿನ್ನಲಿಲ್ಲ. ಹಾಗೆ ಸಮುದ್ರ ಹೋಟೆಲಲ್ಲಿ ಇಲ್ಲಿ ಒಳ್ಳೆ ಇರ್ತದೆ ತಿಂಡಿ ಎಲ್ಲ. ನಾವಿವತ್ತು ಹೋಟ್ಲಿಗೆ ಬಂದಿದ್ದೇವೆ ಆಯಿತಾ. ಇಲ್ಲಿ ಒಂದು ಸಮುದ್ರ ಹೋಟೆಲ್ ಅಂತ ಇದೆ, ಇಲ್ಲಿಗೆ ಬಂದಿದ್ದೀವಿ. ಈಗ ಏನೆಲ್ಲ ತಿಂಡಿ ತಿಂತೀವಿ ಅಂತ ಹೇಳ್ತೀನಿ. ಜಾಸ್ತಿ ವಾಯ್ಸ್ ಎಲ್ಲ ನಾನು ಮಾತಾಡಲ್ಲ, ವಾಯ್ಸ್ ಕೊಡ್ತೀನಿ ಮತ್ತು ಲಾಗಿಗೆ ಆಯಿತಾ. ನಾನು ಎಂತಂದರೆ ಬನ್ಸು ತೆಕ್ಕೊಂಡೆ, ಮತ್ತು ಅರವಿಂದನ ಅವಲಕ್ಕಿ ಮತ್ತು ಎಂತ ಹೆಸರು ಬೇಳೆ ಎಂಥದೋ ಹಾಕಿ ಅದು ಕೊಡ್ತಾರಲ್ಲ ಅಂಥದ್ದು ತೆಗೊಂಡ್ರು ತಿಂಡಿ. ಮತ್ತು ಇವಳು ಪ್ರತೀಕ್ಷಾ ಇಡ್ಲಿ ತೆಕ್ಕೊಂಡಿದ್ದಾಳೆ. ಹಾಗೆ ಅವಳ ಎಲ್ಲಿ ಹೋದ್ರೆ ಅದನ್ನೇ ತೆಕೊಳ್ಳೋದು ಮಾರೆ, ಅದು ಅವಳದ್ದು ಫೇವ್ರೇಟ್ ಆಗಿರಬೇಕು ಗೊತ್ತಿಲ್ಲ. ಹಾಗೆ ಮತ್ತು ಅವಳಿಗೆ ನಾಚಿಕೆ ಆಗ್ತದೆ ಅಂತ ತೋರಿಸ್ಬೇಡಿ. ನನಗೆ ನಿಜವಾಗಿ ಪಲಾವ್ ಇಷ್ಟ, ಆದರೆ ತುಂಬ ದಿಕ್ಕಲ್ಲಿ ಪಲಾವ್ ತಿಂತೇನಲ್ಲ, ಹಾಗೆ ಇಲ್ಲಿ ಒಮ್ಮೆ ಬನ್ಸು ತಿಂದು ನೋಡುವ ಅಂತೇಳಿ ಬನ್ಸು ತಿಂತಿದ್ದೇನೆ. ಹೋಟ್ಲಿಂದ ಹೊರಟು ಈ ಪುತ್ತೂರು ಸೈಡಲ್ಲೆಲ್ಲ ಬರುವಾಗ, ಪುತ್ತೂರಿಗೆ ತಲುಪುವಾಗ ಎಂಥ ಮಳೆ ಮಾರೆ, ಈ ಮಾಣಿ ಹತ್ರ ಎಲ್ಲ ಜೋರು ಮಳೆ ಅಂತ. ಈಗ ನಮಗೆ ಸುಬ್ರಹ್ಮಣ್ಯದಲ್ಲಿ ಜೋರು ಇರ್ತದ ಮಳೆ ಅಂತ ಆಗ್ತಾ ಉಂಟು ಮಾರೆ. ಹಾಗೆ ನಾನು ಬೇರೆ ಇದು ಲಂಗ ಬ್ಲೌಸ್ ಹಾಕಿದಲ್ಲ, ಅದು ಲಾಂಗ್ ಇದೆ, ತುಂಬ ಕಷ್ಟ ಆಗ್ತದೆ ಈ ಮಳೆ ಟೈಮಿಗೆಲ್ಲ ಲಾಂಗ್ ಡ್ರೆಸ್ ಎಲ್ಲ ಹಾಕಿದರೆ. ಮತ್ತು ಟೆಂಪಲಿಗೆಲ್ಲ ಇದು ನಾವು ಆ ಥರ ಡ್ರೆಸ್ಸೇ ಹಾಕಬೇಕಲ್ವಾ. ಹಾಗೆ ನನಗೆ ಟೆಂಪಲಿಗೆ ಹೋಗುವಾಗ ಎಲ್ಲ ನಾನು ಆ ಥರದ್ದೇ ಡ್ರೆಸ್ ಹಾಕೋದು, ಲಂಗ ಬ್ಲೌಸು ಇಲ್ಲಾಂದರೆ ಸಾರಿ ಎಲ್ಲ ಹಾಕಬೇಕು, ಅದು ಚೆಂದ ಅಲ್ಲ ಹುಡುಗಿಯರಿಗೆಲ್ಲ. ಹಾಗೆ ನೋಡಿ, ನಾವಿವಾಗ ಎಲ್ಲಿ ತಲುಪಿದ್ದೇವೆ ಅಂತ ಹೇಳಿದರೆ ಸುಬ್ರಹ್ಮಣ್ಯ ಹತ್ರ ಬಂದ್ವಿ. ಇನ್ನು ಸ್ವಲ್ಪ ಇರೋದು, ಒಂದು 2-3 ನಿಮಿಷ ಇರೋದಷ್ಟೇ. ಜಾಸ್ತಿ ನಾನು ಲಾಗ್ ಮಾಡಲಿಲ್ಲ, ಈಗ ತುಂಬ ಹೊತ್ತೆಲ್ಲ ಬೇಡ ಅಂತೇಳಿ ಸ್ವಲ್ಪ ಎಲ್ಲ ಎಡಿಟಿಂಗ್ ಮಾಡುವಾಗ ಕಟ್ ಮಾಡಿದ್ದೇನೆ. ತುಂಬ ವೀಡಿಯೋಸ್ ಎಲ್ಲ ತುಂಬ ಮಾಡಿದ್ದೆ, ಸೊ ಜಾಸ್ತಿ ಬೇಡ ಅಂತ. ಹಾಗೆ ಮತ್ತು ಈ ಮಳೆಗೆ ಹೋಗೋದು ಸಹ ಒಂದು ಲಾಂಗ್ ಜರ್ನಿ ಎಲ್ಲ ತುಂಬ ಚೆಂದ ಅಲ್ಲ. ಮಾತ್ರ ನನಗೆ ಕಾರಲ್ಲಿ ತುಂಬ ಲಾಂಗ್ ಹೋಗಲಿಕ್ಕೆ ಆಗೋದಿಲ್ಲ ಮಾರೆ. ಅದು ಸಹ ಹಿಂದೆ ಸೀಟಲ್ಲೆಲ್ಲ ಇದ್ದರೆ ನನಗೆ ಕೂರಲಿಕ್ಕೆ ಆಗೋದಿಲ್ಲ. ಮುಂದೆ ಆದರೂ ಹೋಗಿ ಸ್ವಲ್ಪ ಪರವಾಗಿಲ್ಲ, ಆದರೆ ದೂರ ಎಲ್ಲ ನನಗೆ ಜರ್ನಿ ಆಗೋದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಬಸ್ಸಲ್ಲಿ ಸಹ ಆಗೋದಿಲ್ಲ, ವಾಮಿಟ್ ಬರ್ತದೆ ನನಗೆ. ಹಾಗೆ ಒಂಥರ ಆಗ್ತದೆ, ಮತ್ತು ಹೊಟ್ಟೆಲ್ಲ ತಳಮಳ ಆಗ್ತದೆ. ಹಾಗೆ ನನಗೆ ಟೂ ವೀಲರಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಬರ್ತೇನೆ ನಾನು. ನೋಡಿ, ಫೈನಲಿ ನಾವು ಸುಬ್ರಹ್ಮಣ್ಯ ಟೆಂಪಲಿಗೆ ತಲುಪಿದ್ವಿ. ನನಗೆ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ, ಹಾಗೆ ಈಗ ತಲುಪಿದೆ. ಸ್ವಲ್ಪ ರಶ್ ಕಮ್ಮಿ ಇದೆ, ಖುಷಿ ಆಯಿತು. ಅಂಗನವಾಡಿ ಟಿಪ್ನಾಗ ಇನ್ನು ಪಾಡಿದ್ದೀರಿ ಮೇಲೆಗೆ. ಓ ಅದು ಪೋವನ್ನ ತುಲೆಂದತ್ತೆ ಆಯ್ತಲ್ ಪರ. ಸುಬ್ರಹ್ಮಣ್ಯ ಟೆಂಪಲಿಗೆ ಬಂದು ದೇವರ ದರ್ಶನ ಮಾಡಿ ಊಟ ಎಲ್ಲ ಮಾಡಿ ಇವಾಗ ಸ್ವಲ್ಪ ಆದಿ ಸುಬ್ರಹ್ಮಣ್ಯದ ಹತ್ರ ಹೋಗಿ ಅಲ್ಲೆಲ್ಲ ಸ್ವಲ್ಪ ಟೆಂಪಲಿಗೆ ಹೋಗಲಿಲ್ಲ, ಅಲ್ಲಿ ಒಳಗಡೆ ಅಲ್ಲಿ ಸಂತೆಗೆಲ್ಲ ಹೋಗಿ ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡಿ ಬಂದ್ವಿ. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ನನಗೆ ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಒಳಗಡೆ ಎಲ್ಲ ಮೊಬೈಲೆಲ್ಲ ಜಾಸ್ತಿ ಯೂಸ್ ಮಾಡಬಾರ್ದಲ್ಲ, ಹಾಗೆ ಮತ್ತು ವೀಡಿಯೋ ಮಾಡಲಿಕ್ಕೆ ಯಾರು ಇರಲಿಲ್ಲ ಅಂದರೆ ಹಾಗೆ ನಾನು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡಲಿಲ್ಲ. ರೀಚ್ ಆದದ್ದೆಲ್ಲ ಸಣ್ಣಕ್ಕೆ ಒಂದು ವೀಡಿಯೋ ಮಾಡಿದ್ದೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಒಂದು ಗಾಡಿ ನೋಡಿ ಎಷ್ಟು ಚೆಂದ ಉಂಟಲ್ಲ. ಇಂಥದ್ದು ಯಾರಿಗಾದರೂ ಬೇಕಾ? ಗೈಸ್
ನನ್ನ ಬಟ್ಟೆ ಹೇಗಿದೆ ಎಲ್ಲರ ಹತ್ರ ಹೇಳಿದೆ ನಾನು. ನಂದು ಡ್ರೆಸ್ ನಾನು ಆವಾಗ ವಿಡಿಯೋ ಮಾಡುವಾಗ ನನಗೆ ಆಗಲಿಲ್ಲ, ನಾನು ಸ್ವಲ್ಪ ಇಟ್ಕೊಂಡಿದ್ದೆ ಅಲ್ಲ, ಹಾಗೆ ಇವಾಗ ನನ್ನ ಡ್ರೆಸ್ಸಿಗೆ ಕಮೆಂಟ್ ಮಾಡಿ ಎಷ್ಟು ಚೆಂದ ಉಂಟು ಅಲ್ಲ. ನಮ್ಮ ಸುಬ್ರಹ್ಮಣ್ಯ ಟೆಂಪಲಲ್ಲಿ ಪಾರ್ಕಿಂಗ್ ಏರಿಯಾ ಆಯಿತಾ, ಇಲ್ಲಿ ನಮ್ಮದು ಎಲ್ಲಿದೆ, ನಮ್ಮದು ರೋಡ್ ಸೈಡಲ್ಲಿದೆ ಮಾತ್ರ, ಪಾರ್ಕಿಂಗ್ ಏರಿಯಾದಲ್ಲಿ ಇಡಲಿಲ್ಲ ಈಚೆ ಒಳಗಡೆ. ನಡಿಲಿಲ್ಲ ಅಲ್ಲ, ಹಾಗೆ ನಡೆಯುವಾಗ ಸಾಕಾಗ್ತದೆ, ಮತ್ತು ಇದು ಲಾಂಗ್ ಡ್ರೆಸ್ ಅಲ್ಲ, ಹಾಗೆ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತು ಎಲ್ಲ ಬಟ್ಟೆ ಎಲ್ಲ ಚಂಡಿ ಆಗಿದೆ ಮಾತ್ರ, ಮಣ್ಣೆಲ್ಲ ಆಗಿದೆ, ಇನ್ನು ತಲೆಯಾಗ ಒಂದು ಗೋಣಿ ಇರ್ಬೋದು. ನಮ್ಮದು ಕಾರ್ ಬಂತು, ಕಾರ್ ಇಲ್ಲೇ ಹತ್ತಿರದಲ್ಲಿ ಇಟ್ಟಿದ್ದೀವಿ, ತೋರಿಸ್ತೀನಿ ಈಗ. ಇಲ್ಲಿದೆ ಅರವಿಂದನ ಲುಂಗಿ ಎಲ್ಲ ಉಟ್ಟು ಚಂದ ಸ್ಟೈಲ್ ಆಗಿದ್ದಾರೆ ನೋಡಿ, ಎಷ್ಟು ಚಂದ. ನೋಡಿ ಗೈಸ್, ನಾನೊಂದು ಗಿಫ್ಟ್ ಕೊಟ್ಟದಾಯ್ತಾ, ಅವತ್ತೊಂದು ನಾನು ತೆಗೆದು ಕೊಟ್ಟಿದ್ದೆ, ಅದು ಉಡುಪಿಯಲ್ಲಿ, ಅದು ತುಂಬ ಹಲ್ತಾಗಿತ್ತು ಮತ್ತು ಕಟ್ಟಾಯಿತು, ಹಾಗೆ ಇವತ್ತು ಹೊಸತು ತಗೊಂಡದ್ದು. ಅವತ್ತಿಂದ ಅಂದ್ಕೊಳ್ತಿದ್ದೆ ನನಗೆ ಮತ್ತೆ ಸುಬ್ರಹ್ಮಣ್ಯಕ್ಕೆ ಬರಲಿಕ್ಕೆ ಆಗ್ತಿರಲಿಲ್ಲ, ಸೊ ಹಾಗೆ ತೆಗೆದಿರಲಿಲ್ಲ. ಹಾಗೆ ಇವಾಗ ನೋಡಿ ಕಾರಿಗೆ ಆಗ್ತಾ ಇದ್ದಾರೆ. ವಾವ್, ಕ್ಲಿಕ್. ಇದು ಮೊನ್ನೆ ದಾರ ತಲೆ ದಾರ ತೊಂದಿದ್ದದ. ಓಕೆ, ಸುಬ್ರಹ್ಮಣ್ಯಕ್ಕೆ ಬಂದೆಲ್ಲ ದೇವರ ದರ್ಶನ ಎಲ್ಲ ಆಯಿತು. ಈಗ ರಿಟರ್ನ್ ನಾವು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಯಿತು, ತುಂಬ ದಿನಗಳ ನಂತರ ನಾವು ಬಂದಿದ್ದು, 1 ವರ್ಷನೇ ಆಯಿತು ನಾವು ಟೆಂಪಲಿಗೆ ಬರದೆ. ಅಲ್ಲಿ ನೋಡಿ ದೂರದಲ್ಲಿ ಟೆಂಪಲ್ ಕಾಣ್ತಾ ಇದೆ, ನಾವು ಈಚೆ ಸೈಡ್ ಹೋಗ್ತಾ ಇದ್ದೀವಿ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಬಾಯ್ ಬಾಯ್.